ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದಲೇ ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲೇ ಇದ್ದಾರೆ ಬೆಳಗಿನಿಂದ. ಅಭಿಷೇಕ್, ಶ್ರೀಲಂಕಾಗೆ ಹೋಗಿರಬಹುದು ಈ ಉಗ್ರರು ಅನ್ನೋ ಅನುಮಾನ ಇದೀಗ. ಶ್ರೀಲಂಕಾದಲ್ಲೂ ಕೂಡ NIA ಟೀಮ್ ತಲಾಶ್ ಪ್ರಾರಂಭ ಮಾಡಿದೆ ಅಂತ ಹೇಳಿ ಬೇರೆ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ. ಮೊದಲನೇದಾಗಿ ಆ ಒಂದು ದುರ್ಘಟನೆ ನಡೆದ ನಂತರ ಅದಕ್ಕೂ ಮೊದಲು ಅವ್ರು ಯಾವ ರೀತಿ ನಡ್ಕೊಂಡ್ ಬಂದ್ರು, ಅವರು ಯಾರು ಅಲ್ಲಿಂದ ಓವರ್ ಗ್ರೌಂಡ್ ವರ್ಕರ್ಸ್ ಹೆಲ್ಪ್ ಮಾಡಿದ್ರು, ಅದೇ ತಂಡವೇ ಇವರನ್ನ ಈ ಒಂದು ಜಾಗದಿಂದ ಮತ್ತೆ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸಹಾಯ ಮಾಡಿರುತ್ತೆ ಅನ್ನೋದು NIA ಒಂದು ತನಿಖೆಯಲ್ಲಿ ಹಾಗೂ ಪಹಲ್ಗಾಮ್ನ ಪೊಲೀಸರ ತನಿಖೆಯಲ್ಲಿ ಆಗಿರ್ಬೋದು ಈಗ ಬಯಲಿಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಈ 4 ಜನರನ್ನ ನೇರವಾಗಿ ಬೈಸರನ್ ವ್ಯಾಲಿಯಿಂದ ಯಾವ ದಾರಿಯ ಮುಖಾಂತರ ಶಿಫ್ಟ್ ಮಾಡಲಾಯಿತು ಅಥವಾ ಅವರು ತಮ್ಮ ಅವತಾರವನ್ನು ಏನಾದರೂ ಬದಲಿಸಿ ಶಿಫ್ಟ್ ಆದ್ರೆ ಅನ್ನೋದು ಈಗ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿರುವಂಥದ್ದು. ಇದಾದ ನಂತರ ಅವರು ಚೆನ್ನೈವರೆಗೂ ಬಂದಿದ್ದಾರೆ. ಚೆನ್ನೈನವರೆಗೂ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿದ್ಯಾರು, ಏರ್ವೇಸಲ್ಲಿ ಬಂದ್ರ, ಟ್ರೈನಲ್ಲಿ ಬಂದ್ರ, ಹೇಗೆ ಬಂದರು ಅನ್ನೋದು ಕುತೂಹಲ ಈಗ ಇರುವಂಥದ್ದು. ಯಾಕೆಂದರೆ ಚೆನ್ನೈನಿಂದ ನೇರವಾಗಿ ಶ್ರೀಲಂಕಾಗೆ ಹಾರಿದ್ದಾರೆ ಎಂಬ ಮಾಹಿತಿ ಈಗ ಲಭಿಸ್ತಾ ಇರುವಂಥದ್ದು. ಅಲ್ಲಿಗೆ ಇದು ಕೇವಲ ಪಾಕಿಸ್ತಾನದ ಕೆಲಸವಾಗಿದೆಯಾ ಅಥವಾ ಶ್ರೀಲಂಕಾದಲ್ಲೂ ಕೂಡ ಈ ಒಂದು ಬೇಸ್ ಇದೆಯಾ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಒಂದಂತೂ ಗ್ಯಾರಂಟಿ ವಿಚಾರ ಏನಂದರೆ ಈ 4 ಜನರು ಮಾತ್ರವಲ್ಲ, ಇವರ ಹಿಂದೆ ಕಾಣದ ಅನೇಕ ಕೈಗಳಿದೆ, ಹ್ಯಾಂಡ್ಲರ್ಗಳು ಬೇರೆಯವರು ಇರುವಂಥದ್ದು. ಅದರ ಜೊತೆಗೆ ಬೇರೆ ಕಡೆಯಿಂದ ಆಪರೇಟ್ ಮಾಡಲಾಗಿದೆ. ಕೇವಲ ಒಂದು ರಾಜ್ಯದಲ್ಲಿ ಮಾಡಿದರೆ ರಿಸ್ಕ್ ಆಗಬಹುದು ಅಥವಾ ಪತ್ತೆ ಹಚ್ಚುವಂಥ ಕಾರ್ಯ ಈಸಿ ಆಗಬಹುದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭಿಸಿರುವಂಥದ್ದು. ಅದರ ಜೊತೆಗೆ ಸ್ಯಾಟಲೈಟ್ ಫೋನ್ ಬಳಸಿರೋದ್ರಿಂದ ಅದನ್ನ ವಾಪಸ್ ರೀಟ್ರೇಸ್ ಮಾಡಿ ಎಲ್ಲೆಲ್ಲಿ ಈ ಸ್ಯಾಟಲೈಟ್ ಫೋನ್ ಕನೆಕ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ NIA ಅಧಿಕಾರಿಗಳು ಪಡೆದಿರುವಂಥದ್ದು. ಇವಿಷ್ಟು ಒಂದು ಕಡೆ ಆದರೆ ಈ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರಿಗಾಗ್ಬೋದು, ಸಾರ್ವಜನಿಕರಿಗಾಗ್ಬೋದು, ಅಲ್ಲಿರುವಂಥ ಸುತ್ತಮುತ್ತ ಕಾರ್ಮಿಕರಿಗಾಗ್ಬೋದು, ಮನೆಯವರಿಗಾಗ್ಬೋದು, ಯಾರಿಗೂ ಕೂಡ ಅಲೋ ಮಾಡ್ತಿಲ್ಲ. ರೀಸನ್ ಏನು ಅಂತ ನೋಡಿದಾಗ ಆ ಒಂದು ಪ್ರದೇಶವನ್ನು ಇನ್ನು ಕೂಲಂಕುಷವಾಗಿ NIA ತಂಡ ಸ್ಟಡಿ ಮಾಡ್ತಿರುವಂಥದ್ದು. ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದಲೇ ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲೇ ಇದ್ದಾರೆ ಬೆಳಗಿನಿಂದ. ಅಭಿಷೇಕ್, ಶ್ರೀಲಂಕಾಗೆ ಹೋಗಿರಬಹುದು ಈ ಉಗ್ರರು ಅನ್ನೋ ಅನುಮಾನ ಇದೀಗ. ಶ್ರೀಲಂಕಾದಲ್ಲೂ ಕೂಡ NIA ಟೀಮ್ ತಲಾಶ್ ಪ್ರಾರಂಭ ಮಾಡಿದೆ ಅಂತ ಹೇಳಿ ಬೇರೆ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ. ಮೊದಲನೇದಾಗಿ ಆ ಒಂದು ದುರ್ಘಟನೆ ನಡೆದ ನಂತರ ಅದಕ್ಕೂ ಮೊದಲು ಅವ್ರು ಯಾವ ರೀತಿ ನಡ್ಕೊಂಡ್ ಬಂದ್ರು, ಅವರು ಯಾರು ಅಲ್ಲಿಂದ ಓವರ್ ಗ್ರೌಂಡ್ ವರ್ಕರ್ಸ್ ಹೆಲ್ಪ್ ಮಾಡಿದ್ರು, ಅದೇ ತಂಡವೇ ಇವರನ್ನ ಈ ಒಂದು ಜಾಗದಿಂದ ಮತ್ತೆ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸಹಾಯ ಮಾಡಿರುತ್ತೆ ಅನ್ನೋದು NIA ಒಂದು ತನಿಖೆಯಲ್ಲಿ ಹಾಗೂ ಪಹಲ್ಗಾಮ್ನ ಪೊಲೀಸರ ತನಿಖೆಯಲ್ಲಿ ಆಗಿರ್ಬೋದು ಈಗ ಬಯಲಿಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಈ 4 ಜನರನ್ನ ನೇರವಾಗಿ ಬೈಸರನ್ ವ್ಯಾಲಿಯಿಂದ ಯಾವ ದಾರಿಯ ಮುಖಾಂತರ ಶಿಫ್ಟ್ ಮಾಡಲಾಯಿತು ಅಥವಾ ಅವರು ತಮ್ಮ ಅವತಾರವನ್ನು ಏನಾದರೂ ಬದಲಿಸಿ ಶಿಫ್ಟ್ ಆದ್ರೆ ಅನ್ನೋದು ಈಗ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿರುವಂಥದ್ದು. ಇದಾದ ನಂತರ ಅವರು ಚೆನ್ನೈವರೆಗೂ ಬಂದಿದ್ದಾರೆ. ಚೆನ್ನೈನವರೆಗೂ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿದ್ಯಾರು, ಏರ್ವೇಸಲ್ಲಿ ಬಂದ್ರ, ಟ್ರೈನಲ್ಲಿ ಬಂದ್ರ, ಹೇಗೆ ಬಂದರು ಅನ್ನೋದು ಕುತೂಹಲ ಈಗ ಇರುವಂಥದ್ದು. ಯಾಕೆಂದರೆ ಚೆನ್ನೈನಿಂದ ನೇರವಾಗಿ ಶ್ರೀಲಂಕಾಗೆ ಹಾರಿದ್ದಾರೆ ಎಂಬ ಮಾಹಿತಿ ಈಗ ಲಭಿಸ್ತಾ ಇರುವಂಥದ್ದು. ಅಲ್ಲಿಗೆ ಇದು ಕೇವಲ ಪಾಕಿಸ್ತಾನದ ಕೆಲಸವಾಗಿದೆಯಾ ಅಥವಾ ಶ್ರೀಲಂಕಾದಲ್ಲೂ ಕೂಡ ಈ ಒಂದು ಬೇಸ್ ಇದೆಯಾ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಒಂದಂತೂ ಗ್ಯಾರಂಟಿ ವಿಚಾರ ಏನಂದರೆ ಈ 4 ಜನರು ಮಾತ್ರವಲ್ಲ, ಇವರ ಹಿಂದೆ ಕಾಣದ ಅನೇಕ ಕೈಗಳಿದೆ, ಹ್ಯಾಂಡ್ಲರ್ಗಳು ಬೇರೆಯವರು ಇರುವಂಥದ್ದು. ಅದರ ಜೊತೆಗೆ ಬೇರೆ ಕಡೆಯಿಂದ ಆಪರೇಟ್ ಮಾಡಲಾಗಿದೆ. ಕೇವಲ ಒಂದು ರಾಜ್ಯದಲ್ಲಿ ಮಾಡಿದರೆ ರಿಸ್ಕ್ ಆಗಬಹುದು ಅಥವಾ ಪತ್ತೆ ಹಚ್ಚುವಂಥ ಕಾರ್ಯ ಈಸಿ ಆಗಬಹುದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭಿಸಿರುವಂಥದ್ದು. ಅದರ ಜೊತೆಗೆ ಸ್ಯಾಟಲೈಟ್ ಫೋನ್ ಬಳಸಿರೋದ್ರಿಂದ ಅದನ್ನ ವಾಪಸ್ ರೀಟ್ರೇಸ್ ಮಾಡಿ ಎಲ್ಲೆಲ್ಲಿ ಈ ಸ್ಯಾಟಲೈಟ್ ಫೋನ್ ಕನೆಕ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ NIA ಅಧಿಕಾರಿಗಳು ಪಡೆದಿರುವಂಥದ್ದು. ಇವಿಷ್ಟು ಒಂದು ಕಡೆ ಆದರೆ ಈ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರಿಗಾಗ್ಬೋದು, ಸಾರ್ವಜನಿಕರಿಗಾಗ್ಬೋದು, ಅಲ್ಲಿರುವಂಥ ಸುತ್ತಮುತ್ತ ಕಾರ್ಮಿಕರಿಗಾಗ್ಬೋದು, ಮನೆಯವರಿಗಾಗ್ಬೋದು, ಯಾರಿಗೂ ಕೂಡ ಅಲೋ ಮಾಡ್ತಿಲ್ಲ. ರೀಸನ್ ಏನು ಅಂತ ನೋಡಿದಾಗ ಆ ಒಂದು ಪ್ರದೇಶವನ್ನು ಇನ್ನು ಕೂಲಂಕುಷವಾಗಿ NIA ತಂಡ ಸ್ಟಡಿ ಮಾಡ್ತಿರುವಂಥದ್ದು. ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದಲೇ ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲೇ ಇದ್ದಾರೆ ಬೆಳಗಿನಿಂದ. ಅಭಿಷೇಕ್, ಶ್ರೀಲಂಕಾಗೆ ಹೋಗಿರಬಹುದು ಈ ಉಗ್ರರು ಅನ್ನೋ ಅನುಮಾನ ಇದೀಗ. ಶ್ರೀಲಂಕಾದಲ್ಲೂ ಕೂಡ NIA ಟೀಮ್ ತಲಾಶ್ ಪ್ರಾರಂಭ ಮಾಡಿದೆ ಅಂತ ಹೇಳಿ ಬೇರೆ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ.
ಮೊದಲನೇದಾಗಿ ಆ ಒಂದು ದುರ್ಘಟನೆ ನಡೆದ ನಂತರ ಅದಕ್ಕೂ ಮೊದಲು ಅವ್ರು ಯಾವ ರೀತಿ ನಡ್ಕೊಂಡ್ ಬಂದ್ರು, ಅವರು ಯಾರು ಅಲ್ಲಿಂದ ಓವರ್ ಗ್ರೌಂಡ್ ವರ್ಕರ್ಸ್ ಹೆಲ್ಪ್ ಮಾಡಿದ್ರು, ಅದೇ ತಂಡವೇ ಇವರನ್ನ ಈ ಒಂದು ಜಾಗದಿಂದ ಮತ್ತೆ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸಹಾಯ ಮಾಡಿರುತ್ತೆ ಅನ್ನೋದು NIA ಒಂದು ತನಿಖೆಯಲ್ಲಿ ಹಾಗೂ ಪೆಹಲ್ಗಾಂವ್ನ ಪೊಲೀಸರ ತನಿಖೆಯಲ್ಲಿ ಆಗಿರ್ಬೋದು ಈಗ ಬಯಲಿಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಈ 4 ಜನರನ್ನ ನೇರವಾಗಿ ಬೈಸರನ್ ವ್ಯಾಲಿಯಿಂದ ಯಾವ ದಾರಿಯ ಮುಖಾಂತರ ಶಿಫ್ಟ್ ಮಾಡಲಾಯಿತು ಅಥವಾ ಅವರು ತಮ್ಮ ಅವತಾರವನ್ನೇನಾದರೂ ಬದಲಿಸಿ ಶಿಫ್ಟ್ ಆದ್ರೆ ಅನ್ನೋದು ಈಗ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿರುವಂಥದ್ದು. ಇದಾದ ನಂತರ ಅವರು ಚೆನ್ನೈವರೆಗೂ ಬಂದಿದ್ದಾರೆ. ಚೆನ್ನೈನವರೆಗೂ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿದ್ಯಾರು, ಏರ್ವೇಸಲ್ಲಿ ಬಂದ್ರ, ಟ್ರೈನಲ್ಲಿ ಬಂದ್ರ, ಹೇಗೆ ಬಂದರು ಅನ್ನೋದು ಕುತೂಹಲ ಈಗ ಇರುವಂಥದ್ದು. ಯಾಕೆಂದರೆ ಚೆನ್ನೈನಿಂದ ನೇರವಾಗಿ ಶ್ರೀಲಂಕಾಗೆ ಹಾರಿದ್ದಾರೆ ಎಂಬ ಮಾಹಿತಿ ಈಗ ಲಭಿಸ್ತಾ ಇರುವಂಥದ್ದು. ಅಲ್ಲಿಗೆ ಇದು ಕೇವಲ ಪಾಕಿಸ್ತಾನದ ಕೆಲಸವಾಗಿದೆಯಾ ಅಥವಾ ಶ್ರೀಲಂಕಾದಲ್ಲೂ ಕೂಡ ಈ ಒಂದು ಬೇಸ್ ಇದೆಯಾ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಒಂದಂತೂ ಗ್ಯಾರಂಟಿ ವಿಚಾರ ಏನಂದರೆ ಈ 4 ಜನರು ಮಾತ್ರವಲ್ಲ, ಇವರ ಹಿಂದೆ ಕಾಣದ ಅನೇಕ ಕೈಗಳಿದೆ, ಹ್ಯಾಂಡ್ಲರ್ಗಳು ಬೇರೆಯವರು ಇರುವಂಥದ್ದು. ಅದರ ಜೊತೆಗೆ ಬೇರೆ ಕಡೆಯಿಂದ ಆಪರೇಟ್ ಮಾಡಲಾಗಿದೆ. ಕೇವಲ ಒಂದು ರಾಜ್ಯದಲ್ಲಿ ಮಾಡಿದರೆ ರಿಸ್ಕ್ ಆಗಬಹುದು ಅಥವಾ ಪತ್ತೆ ಹಚ್ಚುವಂಥ ಕಾರ್ಯ ಈಸಿ ಆಗಬಹುದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭಿಸಿರುವಂಥದ್ದು. ಅದರ ಜೊತೆಗೆ ಸ್ಯಾಟಲೈಟ್ ಫೋನ್ ಬಳಸಿರೋದ್ರಿಂದ ಅದನ್ನ ವಾಪಸ್ ರೀಟ್ರೇಸ್ ಮಾಡಿ ಎಲ್ಲೆಲ್ಲಿ ಈ ಸ್ಯಾಟಲೈಟ್ ಫೋನ್ ಕನೆಕ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ NIA ಅಧಿಕಾರಿಗಳು ಪಡೆದಿರುವಂಥದ್ದು. ಇವಿಷ್ಟು ಒಂದು ಕಡೆ ಆದರೆ ಈ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರಿಗಾಗ್ಬೋದು, ಸಾರ್ವಜನಿಕರಿಗಾಗ್ಬೋದು, ಅಲ್ಲಿರುವಂಥ ಸುತ್ತಮುತ್ತ ಕಾರ್ಮಿಕರಿಗಾಗ್ಬೋದು, ಮನೆಯವರಿಗಾಗ್ಬೋದು, ಯಾರಿಗೂ ಕೂಡ ಅಲೋ ಮಾಡ್ತಿಲ್ಲ. ರೀಸನ್ ಏನು ಅಂತ ನೋಡಿದಾಗ ಆ ಒಂದು ಪ್ರದೇಶವನ್ನು ಇನ್ನು ಕೂಲಂಕುಷವಾಗಿ NIA ತಂಡ ಸ್ಟಡಿ ಮಾಡ್ತಿರುವಂಥದ್ದು. ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದಲೇ ಇನ್ಫ್ಯಾಕ್ಟ್ ಪೆಹಲ್ಗಾಮ್ನಲ್ಲೇ ಇದ್ದಾರೆ ಬೆಳಗಿನಿಂದ. ಅಭಿಷೇಕ್, ಶ್ರೀಲಂಕಾಗೆ ಹೋಗಿರಬಹುದು ಈ ಗುರರು ಅನ್ನೋ ಅನುಮಾನ ಇದೀಗ. ಶ್ರೀಲಂಕಾದಲ್ಲೂ ಕೂಡ NIA ಟೀಮ್ ತಲಾಶ್ ಪ್ರಾರಂಭ ಮಾಡಿದೆ ಅಂತ ಹೇಳಿ ಬೇರೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ. ಮೊದಲನೇದಾಗಿ ಆ ಒಂದು ದುರ್ಘಟನೆ ನಡೆದ ನಂತರ ಅದಕ್ಕೂ ಮೊದಲು ಅವ್ರು ಯಾವ ರೀತಿ ನಡ್ಕೊಂಡ್ ಬಂದ್ರು, ಅವರು ಯಾರು ಅಲ್ಲಿಂದ ಓವರ್ ಗ್ರೌಂಡ್ ವರ್ಕರ್ಸ್ ಹೆಲ್ಪ್ ಮಾಡಿದ್ರು, ಅದೇ ತಂಡವೇ ಇವರನ್ನ ಈ ಒಂದು ಜಾಗದಿಂದ ಮತ್ತೆ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸಹಾಯ ಮಾಡಿರುತ್ತೆ ಅನ್ನೋದು NIA ಒಂದು ತನಿಖೆಯಲ್ಲಿ ಹಾಗೂ ಪೆಹಲ್ಗಾಂವ್ನ ಪೊಲೀಸರ ತನಿಖೆಯಲ್ಲಿ ಆಗಿರ್ಬೋದು ಈಗ ಬಯಲಿಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಈ 4 ಜನರನ್ನ ನೇರವಾಗಿ ಬೈಸರನ್ ವ್ಯಾಲಿಯಿಂದ ಯಾವ ದಾರಿಯ ಮುಖಾಂತರ ಶಿಫ್ಟ್ ಮಾಡಲಾಯಿತು ಅಥವಾ ಅವರು ತಮ್ಮ ಅವತಾರವನ್ನೇನಾದರೂ ಬದಲಿಸಿ ಶಿಫ್ಟ್ ಆದ್ರೆ ಅನ್ನೋದು ಈಗ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿರುವಂಥದ್ದು.